ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಕೊಲೆ ಪ್ರಕರಣ ವರದಿಯಾಗಿತ್ತು. ಅದರಲ್ಲಿ ಏನು ಒಂದು ವಿವಾದಾತ್ಮಕ ಇರುವಂಥ ಒಂದು ಸ್ಥಳದಲ್ಲಿ ಒಂದೇ ದಿನ 2 ಜನ ಸೆಕ್ಯೂರಿಟಿ ಗಾರ್ಡ್ಸ್ಗಳನ್ನು ನೇಮಕ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಇಬ್ಬರು ಸೆಕ್ಯೂರಿಟಿ ಗಾರ್ಡ್ಸ್ ವಾಚ್ಮೆನ್ಸ್ಗಳು ಸೇರಿ ಪಾರ್ಟಿ ಮಾಡಿರ್ತಾರೆ ಕೆಲವ್ರ ಜೊತೆ ಸೇರಿಕೊಂಡು. ಆಮೇಲೆ ಗಲಾಟೆ ಆಗಿರ್ತಾವ್ರಿ ಇಬ್ಬರ ನಡುವೆ. ಕುಡಿದ ನಂತರ ಮಾತಿನ ಚಕಮಕಿ ಆಗಿ ನಂತರ ಏನೊಬ್ಬ ಆರೋಪಿ ಇದ್ದಾನೆ, ಅವನು ರಾಡ್ನಿಂದ ಅಲ್ಲೇ ಸ್ಥಳದಲ್ಲಿರುವ ರಾಡ್ನಿಂದ ಹಲ್ಲೆ ಮಾಡಿದ್ದಾನೆ. ಅದರಲ್ಲಿ ರವಿಚಂದ್ರ ಅನ್ನೋರು 45 ವರ್ಷ, ಇವರು ಎಕ್ಸ್ ಸರ್ವಿಸ್ ಮೆನ್, BSF ಕೆಲಸ ಮಾಡಿ ಈಗ ಪ್ರೈವೇಟ್ ಸೆಕ್ಯೂರಿಟಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ IOCಯಲ್ಲಿ. ಆ ದಿನಕ್ಕೆ ಮಾತ್ರ ಅಂತ ನೈಟ್ ವಾಚ್ಮ್ಯಾನ್ ಆಗಿ ಅಲ್ಲಿ ಕೆಲಸಕ್ಕೆ ಬಂದಿದ್ದರು. ಇವನ ಜೊತೆ ಇನ್ನೊಬ್ಬನ ಬಂದಿದ್ದ ಸಚಿನ್ ಅಂತ, ಅವನು 23 ವರ್ಷ, ಅವನು ಕೂಡ ಸೆಕ್ಯೂರಿಟಿಗೋಸ್ಕರ ಅಲ್ಲಿ ಬಂದಿದ್ದು. ಇಬ್ಬರು ಜೊತೆಗೆ ಸೇರಿ ಅಲ್ಲಿ ಪಾರ್ಟಿ ಮಾಡಿ ವಾಗ್ವಾದ ಆದ ನಂತರ ಇವನು ಸಚಿನ್ ಅನ್ನೋನು ಅವನಿಗೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾನೆ. ಇವರಿಬ್ಬರಿಗೆ ಅಲ್ಲಿ ಕರ್ಕೊಂಡು ಬಂದಿರುವಂಥದ್ದು ಹನುಮಂತ್ ಅಂತ, ಅವನು ಕೂಡ ಅಲ್ಲಿ ಪಾರ್ಟಿ ಮಾಡಿರ್ತಾನೆ. ಅದ್ರ ಬಗ್ಗೆನೂ ಕೂಡ ಕೆಲವು ನಮಗೆ ಸಾಕ್ಷ್ಯಾಧಾರಗಳು ಸಿಕ್ಕಿದೆ. ಈ ಹಿನ್ನೆಲೆಯಲ್ಲಿ ಏನು ಇವನು ಮೃತನಾಗಿದ್ದಾನೆ ಹನುಮಂತ್, ರವಿಚಂದ್ರ ಅನ್ನೋವನು, ರವಿಚಂದ್ರ ಖೇಡ್ ಅಂತ. ಈ ಕೊಲೆ ಪ್ರಕರಣದಲ್ಲಿ ಇವನ ಸಹೋದ್ಯೋಗಿ ಇನ್ನು ನೈಟ್ ವಾಚ್ಮನ್ಗೆ ಬಂದಿದ್ದ ಸಚಿನ್ ಮತ್ತು ಅವನಿಗೆ ಇವರಿಬ್ಬರಿಗೂ ಕರ್ಕೊಂಡು ಬಂದ ಹನುಮಂತ್, ಸಚಿನ್ ಮತ್ತು ಹನುಮಂತ್ ಅನ್ನೋರಿಗೆ ಇಬ್ಬರಿಗೂ ಈಗಾಗಲೇ ಸ್ಟೇಷನ್ ಬಜಾರ್ ಪೊಲೀಸರು ಬಂಧನ ಮಾಡಿದ್ದಾರೆ ಮತ್ತು ಹೆಚ್ಚಿನ ತನಿಖೆಯನ್ನು ನಡೀತಾ ಇದೆ. ಇಲ್ಲಿವರೆಗೆ ತಿಳಿದ ಪ್ರಕಾರ ಏನು ಅವರು ಆ ದಿನ ಫಸ್ಟ್ ಟೈಮ್ ಅಲ್ಲಿ ಸೆಕ್ಯೂರಿಟಿ ವಾಚ್ಮನ್ ಆಗಿ ಕೆಲಸಕ್ಕೆ ಬಂದಿದ್ರು. ಅದೇ ದಿನ ಅವರಿಬ್ಬರು ಸೇರಿ ಫಸ್ಟ್ ಟೈಮ್ ವಾಚ್ಮನ್ ಆಗಿ ಕೆಲಸ ಮಾಡ್ತಾಯಿದ್ರು ಮತ್ತು ಅವತ್ತು ಕುಡಿಬೇಕಾದ್ರೆ ಏನೋ ವಿಚಾರಕ್ಕೆ ಮಾತಾಡ್ತಾ ಇರಬೇಕಾದ್ರೆ ಇವನು ಅವಾಚ್ಯವಾಗಿ ನಿಂದಿಸಿದ ಅಂತ ಆ ಒಂದು ಹಿನ್ನೆಲೆಯಲ್ಲಿ ಸ್ಥಳದಲ್ಲಿ ಇದ್ದ ಒಂದು ರಾಡ್ಲಿಂದ ಹಲ್ಲೆ ಮಾಡಿದ್ದಾನೆ. ಅವನು ಏನು ಕೃತ್ಯಕ್ಕೆ ಉಪಯೋಗಿಸಿದ ಆಯುಧ ಇರಬಹುದು ಮತ್ತು ಇವನು ಆ ಸ್ಥಳಕ್ಕೆ ಸಾಗಾಟ ಆಗಬೇಕಾದ್ರೆ ಮತ್ತು ಅಪರಾಧ ಮಾಡಿದ ನಂತರ ಎಸ್ಕೇಪ್ ಆಗಿದ್ದ ದ್ವಿಚಕ್ರ ವಾಹನವನ್ನು ಕೂಡ ವಶಪಡಿಸ್ಕೊಳ್ಳಲಾಗಿದೆ. ಇದರಲ್ಲಿ ಒಂದು ತುಂಬ ಇಂಟ್ರೆಸ್ಟಿಂಗ್ ಏನಂತಂದರೆ, ಯಾವ ರೀತಿ ನಾವು ಪರಿಣಾಮಕಾರಿಯಾಗಿ ನಗರ ಪೊಲೀಸಲ್ಲಿ ಒಂದು ನೈಟ್ ಬೀಟ್ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಅಂತ. ಈ ಅಪರಾಧ ಬೆಳಕಿಗೆ ಬಂದಿದ್ದೇ ಒಂದು ಇಂಟ್ರೆಸ್ಟಿಂಗ್. ಬೇಸಿಕಲಿ ಏನಾಗಿದೆ, ಅವತ್ತು ಅಪರಾಧ ನಡೆದ ಒಂದು ಬೆಳಗಿನ ಜಾವ 3 ರಿಂದ 4 ಗಂಟೆ ಸುಮಾರಿಗೆ ಗಸ್ತಿನಲ್ಲಿರುವ ನಮ್ಮ ಸಿಬ್ಬಂದಿಯವರಿಗೆ ಇವನು ಅನುಮಾನಾಸ್ಪದವಾಗಿ ಹೊರಡ್ತಾ ಇರಬೇಕಾದ್ರೆ ಇವನಿಗೆ ಕ್ವಶನ್ ಮಾಡ್ತಾರೆ. ಕ್ವಶನ್ ಮಾಡಬೇಕಾದ್ರೆ ಇವನ ಹತ್ರ ಏನು ಫುಲ್ ಕುಡಿದ ಅಮಲಿನಲ್ಲಿ ಇರ್ತಾನೆ ಮತ್ತು ಇವನನ್ನು ಕುಲಂಕುಷವಾಗಿ ವಿಚಾರಣೆ ಮಾಡಿದಾಗ ಅವನು ಹೇಳ್ತಾನೆ, ಇವನ ಸಹೋದ್ಯೋಗಿ ಒಂದು ಕೊಲೆ ಮಾಡಿ ಬಂದಿದ್ದೀನಿ ಅಂತ ಹೇಳ್ತಾನೆ. ಸ್ಥಳಕ್ಕೆ ಇವನೇ ಕರ್ಕೊಂಡೋಗಿ ತೋರಿಸ್ತಾನೆ. ಏನು ಒಂದು ಸ್ಥಳ ಇತ್ತು, ಅಲ್ಲಿ ಕರ್ಕೊಂಡೋಗಿ ಖಚಿತ ಆಗುತ್ತೆ ಇವನು ಅಲ್ಲಿ ರಾಡ್ಲಿಂದ ಹಲ್ಲೆ ಮಾಡಿದ್ದಾನಂತಂದು. ಮತ್ತು ನಂತರ ಅವ್ರ ಮೃತನ ಕುಟುಂಬದವರಿಗೆಲ್ಲ ಕರೆಸಿ ಅವರ ನೀಡಿದ ದೂರಿನ ಮೇರೆಗೆ ಪ್ರಕರಣ ದಾಖಲು ಮಾಡಿಕೊಂಡು ಏನು 2 ಜನ ಆರೋಪಿಗಳು ಇದರಲ್ಲಿ ಶಾಮೀಲಾಗಿದ್ರು ಅವರನ್ನು ಬಂಧಿಸಲಾಗಿದೆ.